ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ರಾಜ್ಯದಲ್ಲಿ ಎಸ್ಐಆರ್ ಈ ಪ್ರಕ್ರಿಯೆ ನಡುವೆ ದಳಪತಿಗಳ ಒಂದು ತಂಡ ಮತ್ತೆ ಕಾಂಗ್ರೆಸ್ನ ಲೀಡರ್ಗಳ ತಂಡ, ಈ ಎರಡು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಎಸ್ಐಆರ್ ಪ್ರಕ್ರಿಯೆ ನಡುವೆ ಒಂದು ವಾಕ್ ಯುದ್ಧ, ಏನು ಮಾತಿನ ಬಿರುಸು ಬಾಣಗಳು ಜೋರಾಗಿ ನಡೀತಾ ಇದ್ದಾವೆ. ಇನ್ನು ನೋಡಿದ್ರೆ ಈ ಎಸ್ಐಆರ್ ಪ್ರಕ್ರಿಯೆ ಈ ರಾಜ್ಯದ ಪ್ರತಿಯೊಬ್ಬ ಮತದಾರನ ಹಕ್ಕು ಮಿಸ್ ಆಗದ ಹಾಗೆ ಮತ್ತು ಅವನಿಗೆ ಒಂದು ರೀತಿ ಗೊಂದಲ ಸಮಸ್ಯೆ ಆಗದ ಹಾಗೆ ನಡೀಬೇಕು ಅನ್ನೋದ್ರ ಬಗ್ಗೆ ಇಬ್ಬರೂ ನಾಯಕರು ಮಾತಾಡಬೇಕು. ಆದ್ರೆ ಅದೆಷ್ಟು ಪ್ರಮಾಣದಲ್ಲಿ ಎಸ್ಐಆರ್ ತುಂಬಾ ಚೆನ್ನಾಗಿ ಜನರಿಗೆ ಅನುಕೂಲ ಆಗೋ ಹಾಗೆ ಮತ್ತು ಅವರ ಮತದಾನದ ಹಕ್ಕು ಕೈತಪ್ಪದ ಹಾಗೆ ನಡೀತಾ ಇದೆ ಅನ್ನೋದು ತುಂಬಾ ಗೋಜಲು ನಡೀತಾ ಇದೆ. ಇವರು ಅವ್ರ ಮೇಲೆ ಆರೋಪ ಮಾಡ್ತಾರೆ, ಅವ್ರು ಇವ್ರ ಮೇಲೆ ಆರೋಪ ಮಾಡ್ತಾರೆ. ಆದ್ರೆ ಇಬ್ಬರೂ ನಾಯಕರುಗಳು, ಎರಡೂ ಪಕ್ಷಗಳು, ಎಲ್ಲಾ ರಾಜಕೀಯ ಪಕ್ಷಗಳು ಈ ಪ್ರೋಸೆಸ್ ಸರಿಯಾಗಿ, ಅಂದ್ರೆ ಯಾವುದೇ ಪಕ್ಷಕ್ಕೆ ಫೇವರ್ ಆಗಿರದೆ ಒಂದು ನ್ಯಾಯಸಮ್ಮತವಾಗಿ ಈ ಎಸ್ಐಆರ್ ಬಗ್ಗೆ ಒಂದು ಗುಮ್ಮ ಇದೆಯಲ್ಲ, ಎಸ್ಐಆರ್ ಮೂಲಕ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ, ಬಿಹಾರದಲ್ಲಿ, ಬೇರೆ ಬೇರೆ ಕಡೆ ಏನೋ ಒಂದು ಗುಮ್ಮ ಬಿಟ್ಟು ತೊಂದರೆ ಕೊಡ್ತಾ ಇದೆ ಅನ್ನುವಂತ ಅನುಮಾನ ಇದೆಯಲ್ಲ. ಅನುಮಾನ ಇರೋದೇನು, ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗೋಯ್ತು. ಕರ್ನಾಟಕದಲ್ಲಿ ಆ ತರದ್ದೊಂದು ಅನುಮಾನ ಇದೆ. ಎಲ್ಲಿ ಏನ್ ಮಾಡ್ತಾರೆ, ಎಷ್ಟು ಮತದಾರರ ಪಟ್ಟಿಗಳು ಕೈ ಬಿಡಲಾಗತ್ತೆ ಅನ್ನುವಂತ ಆತಂಕ ಇದೆ. ಆ ಆತಂಕವನ್ನು ಹೋಗಲಾಡಿಸಿ ನ್ಯಾಯಸಮ್ಮತವಾಗಿ ಕೆಲಸ ನಡೀಲಿ ಅಂತೇಳಿ ಈ ಉಭಯ ನಾಯಕರುಗಳು, ಏನು ಕರ್ನಾಟಕದ ರಾಜಕಾರಣಿಗಳು ಮಾತಾಡಬೇಕಾಗಿತ್ತು. ಆದರೆ ಅದರ ಬದಲಾಗಿ ಬೇರೆ ಬೇರೆ ಮಾತಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋಣ, ನೋಡೋಣ. ಈಗ ಬಿ.ಕೆ. ಹರಿಪ್ರಸಾದ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಈ ತರದ್ ನಡೀತೆ ನೋಡ್ರಿ, ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಂತ ಪ್ರಾದೇಶಿಕ ಪಕ್ಷಗಳ ಅವನತಿ ಈಗಾಗಲೇ ಆಗ್ತಾ ಇದೆ. ಇನ್ನು ಉಳ್ಕೊಂಡಿರೋದು ಜೆಡಿಎಸ್ ಅಷ್ಟೇ. ನೋಡಿ ಯೋಚನೆ ಮಾಡಿ ಕುಮಾರಸ್ವಾಮಿ ಅವರೇ ಅಂತ ಹೇಳಿದ್ದಾರೆ. ಅದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ನಾನು 2018ರಲ್ಲಿ ಏನು ಅತಂತ್ರ ಸ್ಥಿತಿ ಆಯ್ತಲ್ಲ, ಅವಾಗ ನೀವು ಬಂದ್ರಲ್ಲಪ್ಪ, ಯಾರು ಗೆಹ್ಲೋಟು, ಬಿ.ಕೆ. ಹರಿಪ್ರಸಾದ್ ಅವರೆಲ್ಲ ಬಂದ್ಬಿಟ್ಟು ಸೆಕ್ಯುಲರ್ ಉಳಿಸ್ಬೇಕು ಅಂತ ಹೇಳಿ ಬಹಳ ಒತ್ತಾಯ ಮಾಡಿ ಮೈತ್ರಿ ಮಾಡಿಸ್ಕೊಂಡ್ರಲ್ಲ, ಏನಾಯ್ತು? ನೀವು ಸರ್ಕಾರ ನಡೆಯಕ್ಕೆ ಬಿಟ್ರಾ? ನಾನು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಕ್ಕೆ ಬಿಟ್ರಾ? ನನಗೆ ಎಷ್ಟು ಹಿಂಸೆ ಕೊಟ್ರಿ, ಹಾಗೆ ಹೀಗೆ. ಅವತ್ತು ನನಗೆ ನರೇಂದ್ರ ಮೋದಿಯವರು ಗಿಳಿಗೆ ಹೇಳ್ದಂಗೆ ಹೇಳಿದ್ರು, ಬನ್ನಿ ನಮ್ಮ ಜೊತೆ ಸೇರ್ಕೊಳ್ಳಿ, ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತ ಹೇಳಿದ್ರು. ಆದ್ರೆ ನಾನು ಕೇಳಲಿಲ್ಲ. ನಿಮ್ಮ ಮಾತು ಕೇಳ್ಕೊಂಡು ನಾನು ನಿಮ್ ಜೊತೆ ಮೈತ್ರಿ ಮಾಡ್ಕೊಂಡು ಹಾಳಾಗೋದೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ವಾಕ್ ಪ್ರಹಾರ, ಮಾತಿನ ಯುದ್ಧಗಳು ನಡೀತಿದ್ದಾವೆ. ಯುದ್ಧ ಅನ್ನೋದಕ್ಕಿಂತ ಮಾತಿನ ಬಿರುಸುಗಳು, ಟೀಕೆ ಟಿಪ್ಪಣಿಗಳೆಲ್ಲ ನಡೀತಿದ್ದಾವೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡಿಬೇಕಾಗಿತ್ತು. ಯಾಕಂದ್ರೆ ಬಿಜೆಪಿ ಈಗಾಗಲೇ ಸ್ಪರ್ಧೆಯಿಂದ ಹಿಂದುಳಿದಂಗೆ ಕಾಣ್ತಾ ಇದೆ. ಯಾಕಂದ್ರೆ ಬಿಜೆಪಿ ರಾಜ್ಯದಲ್ಲಿ ಇನ್ನೂ ಅದು ಆಕ್ಟಿವ್ ಆಗಿಲ್ಲ. ಇನ್ನೂ ಆ ಮೊಂಪರಿನಿಂದ ಹೊರಗಡೆ ಬರೋ ಪ್ರಯತ್ನವನ್ನು ಕೂಡ ಇನ್ನೂ ಮಾಡ್ದಂಗೆ ಕಾಣ್ತಾ ಇಲ್ಲ. ಹಾಗಾಗಿ ಸೊ ಈ ಎಲ್ಲ ನೇತೃತ್ವವನ್ನ, NDA ನೇತೃತ್ವವನ್ನ ಕುಮಾರಸ್ವಾಮಿ ಅವರು ತೆಗೆದುಕೊಂಡಂಗೆ ಕಾಣುತ್ತೆ. ಹಾಗಾಗಿ ಅವರು ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಆಡಳಿತ ಪಕ್ಷದ ವಿರುದ್ಧ. ಒಂದು ಸುದ್ದಿ, ಅವರು ಇನ್ನೂ ಉಪಚುನಾವಣೆಯಲ್ಲಿ ರಾಜಕಾರಣಕ್ಕೆ ಸಕ್ರಿಯವಾಗಿ ತೊಡ್ಕೊಂಡು ಯಡಿಯೂರಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಸುದ್ದಿ. ನೋಡೋಣ ಅದಿನ್ನು ಏನಾಗುತ್ತೆ ಅಂತ. ಈಗ ಪ್ರಾದೇಶಿಕ ಪಕ್ಷ ಮತ್ತು ಬಿಜೆಪಿ ಜೊತೆ ಮೈತ್ರಿ ಮತ್ತು ಕುಮಾರಸ್ವಾಮಿ ಹೇಳಿದ ಮಾತು, ಅವರು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮಾತಾಡಿದ್ದಾರೆ. ನಾನು ಬಿಜೆಪಿ ಜೊತೆ ಕೈ ಜೋಡಿಸಿರುವುದೇ ಕಾಂಗ್ರೆಸ್ ಪಕ್ಷವನ್ನ ಮುಗಿಸುವ ಸಲುವಾಗಿ, ಅಂದ್ರೆ ಅವ್ರನ್ನ ರಾಜಕೀಯವಾಗಿ ನಾನು ಅಂತ್ಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ದುರಾಡಳಿತ ಪಕ್ಷ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಂತ ಹೇಳ್ತಾರೆ. ಅದೊಂದು ನೆಪ. ಅಂದ್ರೆ ಇವತ್ತಿನ ರಾಜಕಾರಣಿಗಳಿಗೆ, ಕುಮಾರಸ್ವಾಮಿ ಅವರಿಗೆ ಆಗ್ಲಿ, ನರೇಂದ್ರ ಮೋದಿ ಅವರಿಗೆ ಆಗ್ಲಿ, ಮತ್ತು ಅಮಿತ್ ಶಾ ಅವರಿಗೆ ಆಗ್ಲಿ, ಅಥವಾ ಕಾಂಗ್ರೆಸ್ ಇನ್ಯಾರಿಗೆ ಆಗ್ಲಿ, ರಾಜಕಾರಣದಲ್ಲಿ ಒಂದು ಆರೋಗ್ಯಕರವಾದ ಸ್ಪರ್ಧೆಯನ್ನ ನಾವು ಮಾಡ್ತೇವೆ ಅನ್ನೋದಕ್ಕಿಂತ ನಾವು ರಾಜಕೀಯವಾಗಿ ಅವ್ರನ್ನ ಒಂದು ಪ್ರಾದೇಶಿಕ ಪಕ್ಷಗಳನ್ನ ಅಥವಾ ತನ್ನ ಎದುರಾಳಿ ರಾಜಕೀಯ ಪಕ್ಷವನ್ನ ಮುಗಿಸ್ತೀವಿ ಅನ್ನುವಂಥ ಮಾತಿದೆಯಲ್ಲ, ಅದು ಬಹಳ ಅಪಾಯಕಾರಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಮಾತನ್ನ ಆಡಬಾರದು ಅನ್ನುವಂಥದ್ದು. ಬಿ.ಕೆ. ಹರಿಪ್ರಸಾದ್ ರಾಜಕೀಯವಾಗಿ ಟೀಕೆ ಮಾಡಿದ್ದಾರೆ, ನಿಮ್ಮ ಪ್ರಾದೇಶಿಕ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿ ಅಂತ. ಆದ್ರೆ ಅದಕ್ಕೆ ಕೌಂಟರ್ ಕೊಡೋ ಬರದಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನ ಮುಗಿಸ್ತೀನಿ ಅನ್ನೋ ಅರ್ಥದಲ್ಲಿ ಹೇಳಿರೋ ಮಾತಿದೆಯಲ್ಲ, ಕುಮಾರಸ್ವಾಮಿಯರೇ, ನೀವು ಬೇರೆ ಪಕ್ಷವನ್ನ ಮುಗಿಸೋದಕ್ಕಿಂತ ಪ್ರಾದೇಶಿಕವಾಗಿ ನಿಮ್ಮ ಪಕ್ಷದ, ಅಂದ್ರೆ ಈಗಾಗಲೇ ಜೀವನ್ಮರಣದ ಹೋರಾಟ ಮಾಡ್ತಿರುವಂತ JDS ಪಕ್ಷವನ್ನ ಈಗ ನೀವು ಬದುಕಿಸಿಕೊಳ್ಳಿ ಅಂತ ಹೇಳಬೇಕಾಗಿದೆ. ನೀವು ನೋಡಿ ಕುಮಾರಸ್ವಾಮಿ ಅವರೇ, ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿರುವಂತ ಯಾವುದೇ ಪಕ್ಷ
ಪಕ್ಷಗಳು ಇವತ್ತು ಅಷ್ಟು ಗಟ್ಟಿಯಾಗಿ ಉಳಿದಿದಾವ ಅಥವಾ ಆ ಪಕ್ಷಗಳ ರಾಜಕೀಯ ಭವಿಷ್ಯ ಸುಮ್ಮನೆ ಸೂಕ್ಷ್ಮವಾಗಿ ನೋಡಿ. ಬಿಹಾರದಲ್ಲಿ ಏನೇನಾಗ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಏನೇನಾಯ್ತು, ಮತ್ತೆ ಮುಂದೆ ಈ ಬೇರೆ ಬೇರೆ ಮೈತ್ರಿ ಮಾಡ್ಕೊಂಡಿರುವಂತಹ ಪಕ್ಷಗಳ ಅಭದ್ರತೆ ನೋಡಿ ಮತ್ತು ಆ ನಾಯಕರುಗಳು ಏನಾಗಿದ್ದಾರೆ ಅನ್ನೋದನ್ನ ನೋಡಿ. ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದಲ್ಲಿ ತನ್ನ ಪಕ್ಷವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿದ್ರೆ ಬಹುಶಃ ಇಂತಹ ಸಂದಿಗ್ಧ ಸ್ಥಿತಿ ಬರ್ತಾ ಇರಲಿಲ್ಲ. ಈಗ ಅವರು ಮೈತ್ರಿ ಮಾಡ್ಕೊಂಡಿದೆ ಅಂತ ಹೇಳ್ತಿದ್ದಾರೆ, ಅದು ಮೈತ್ರಿಯೋ ಅಥವಾ ವಿಲೀನವೋ ಗೊತ್ತಾಗ್ತಾ ಇಲ್ಲ. ಬಿಜೆಪಿ ಜೊತೆ ಮೈತ್ರಿಗಿಂತ ಒಂದು ರೀತಿ ಪಕ್ಷವನ್ನೇ, ತಮ್ಮ JDS ಪಕ್ಷವನ್ನೇ ಬಿಜೆಪಿಕರಣ ಮಾಡ್ತಾ ಇದ್ದಾರೆ ಏನೋ ಅಂತ ನನ್ಗನ್ಸತ್ತೆ, ಮಾಡ್ಬಿಟ್ರೇನೋ ಅಂತ ಅನ್ಸುತ್ತೆ. ಅವ್ರು ಹೇಳ್ತಾರೆ, ನಾನು ಮೈತ್ರಿ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷವನ್ನ ಮುಗಿಸುವ ಸಲುವಾಗಿ. ಯಾರು ಯಾವ ಪಕ್ಷವನ್ನ ಮುಗಿಸಬಾರ್ದು, ಅವರದೇ ಆದ ಐಡಿಯಾಲಜಿಗಳನ್ನ, ಅವರದೇ ಆದ ತಂತ್ರಗಾರಿಕೆಯನ್ನ ಮಾಡಿ ಜನರ ಅಭಿಪ್ರಾಯವನ್ನ ಕೇಳಬೇಕು. ಜನರು ಯಾರಿಗೆ ಮನ್ನಣೆ ಕೊಡ್ತಾರೆ ಅದನ್ನ ಸ್ವೀಕಾರ ಮಾಡಬೇಕು, ಅವ್ರ ಅಧಿಕಾರಕ್ಕೆ ಬರಬೇಕು. ನಾನು ಆ ಪಕ್ಷವನ್ನ ಮುಗಿಸ್ತೀನಿ, ನಾನು ಈ ಪಕ್ಷವನ್ನ ಮುಗಿಸ್ತೀನಿ ಅನ್ನೋ ಮನೋಸ್ಥಿತಿ ಇದೆಯಲ್ಲ, ಅದೇ ಕೆಟ್ಟದ್ದು. ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ಗ್ಯಾಂಗ್ ಇದೆಯಲ್ಲ, ಇವ್ರದ್ದು ಅದೇ ಕತೆ. ಆಮೇಲೆ ಅವ್ರ ಜೊತೆ ಸೇರ್ಕೊಂಡ ನೀವು ಅವ್ರ ಹಂಗೆ ಆಗೋಗ್ಬಿಟ್ಟಿದ್ರಿ, ನಿಮ್ಮ ಮಾತುಗಳು ಕೂಡ ಹಂಗೆ ಆಗ್ತಿದಾವೆ. ನೀವು ಈ ಹಿಂದೆ ಇದೇ RSS ಬಗ್ಗೆ, ಇದೇ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಮಾತಾಡಿದ ಮಾತುಗಳು ಈಗೆಲ್ಲ ಅವೆಲ್ಲ ಉಲ್ಟಾ ಆಗ್ತಿದಾವೆ. ಟೀಕೆ ಇರುತ್ತವೆ, ಆದ್ರೆ ಒಂದು ಯಾವುದೇ ರಾಜಕೀಯ ಪಕ್ಷವನ್ನ ಮುಗಿಸುವ ತಂತ್ರಗಾರಿಕೆ ಅಥವಾ ಮುಗಿಸ್ಬಿಡ್ತೀನಿ ಅನ್ನೋ ಮಾತಿದೆಯಲ್ಲ, ಅದು ನಿಮ್ಮ ಮಾತಲ್ಲ, ಸವಾಸ ದೋಷದಿಂದ ಬಂದಂತ ಮಾತು ಅಂತ ನನಗಾದ್ರೂ ಅನ್ಸತ್ತೆ. ನೋಡಿ, ನರೇಂದ್ರ ಮೋದಿ ಈ ಬಿಜೆಪಿ ಸರ್ಕಾರಗಳು ಇವರು ಇಡೀ ದೇಶಾದ್ಯಂತ ಮಾಡ್ತಿರೋದು ಏನು ಹೇಳ್ರಿ, ವಿರೋಧ ಪಕ್ಷಗಳೇ ಇಲ್ಲದ ವ್ಯವಸ್ಥೆಯನ್ನ ಮಾಡೋದು. ವಿರೋಧ ಪಕ್ಷಗಳೇ ಇರಬಾರ್ದು. ಏನ್ ಮಾಡ್ಬೇಕು, ಅವ್ರ ಮೇಲೆ ITED ಚೂ ಬಿಡ್ಬೇಕು, ಅವ್ರನ್ನ ಸೆಳಿಬೇಕು, ಅವ್ರನ್ನ ಅಲ್ಲಿ ದಮನ ಮಾಡಬೇಕು. ಬಿಜೆಪಿ ನರೇಂದ್ರ ಮೋದಿ ಅವರ ಗ್ಯಾಂಗ್ ಮಾಡ್ತಾ ಇರೋದು ಇದನ್ನೇ. ಸರ್ವಾಧಿಕಾರಿ ಏಕಚಕ್ರಾಧಿಪತ್ಯ ಮಾಡ್ಬೇಕು ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ಇದೇ ಪ್ರಜಾಪ್ರಭುತ್ವಕ್ಕೆ ತುಂಬಾ ಅಪಾಯಕಾರಿ ಮತ್ತು ತುಂಬಾ ಆಘಾತಕಾರಿ ಆದಂತ ವಿಚಾರ. ಕುಮಾರಸ್ವಾಮಿ ಅವರು ಮಾತನಾಡಬೇಕಾಗಿರೋದು ಯಾವ ವಿಚಾರದ ಬಗ್ಗೆ ಗೊತ್ತಾ? ಕಾಂಗ್ರೆಸ್ ನಿರ್ನಾಮ ಮಾಡ್ತೀನಿ ಅಥವಾ ಇನ್ನೇನೋ ಮಾಡ್ತೀನಿ ಅನ್ನೋದಲ್ಲ. ನಾನೇನ್ ಮಾಡ್ತೀನಿ, ನಮ್ಮ ಪಕ್ಷ ಏನ್ ಮಾಡತ್ತೆ, ನಾವೇನ್ ಮಾಡ್ತೀವಿ, ಜನರ ಅಭ್ಯುದಯದ ಬಗ್ಗೆ, ಜನರ ಪ್ರಗತಿಯ ಬಗ್ಗೆ ನಾವೇನ್ ಮಾಡ್ತೀವಿ. ಈಗ ನೀವು ಸೆಂಟ್ರಲ್ ಅಲ್ಲಿ ಮಂತ್ರಿ ಆಗಿದ್ದೀರಿ, ನೀವು ಕೇಂದ್ರದ ಮಂತ್ರಿಯಾಗಿ ರಾಜ್ಯಕ್ಕೆ ನೀವು ಯಾವ ಕೊಡುಗೆಯನ್ನು ಕೊಡ್ತೀರಿ, ಏನ್ ಮಾಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ನಿಮ್ ಕಾಂಟ್ರಿಬ್ಯೂಷನ್ ತೋರಿಸ್ಬೇಕಾಗಿತ್ತು, ಹೇಳ್ಬೇಕಾಗಿತ್ತು. ಈಗ ನಿಮ್ಗೆ ಒಂದು ಒಳ ಸುಳಿವನ್ನ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀವಿ. ನಿಮ್ಗೂ ಗೊತ್ತಿರುತ್ತೆ, ಬಿಜೆಪಿ ನಿಮ್ಮನ್ನ ಯಾಕೆ ಜೊತೆಗಿಟ್ಕೊಂಡಿದೆ ಗೊತ್ತಾ? ಕರ್ನಾಟಕದಲ್ಲಿ ಬಿಜೆಪಿಗೆ ಇನ್ನೂ ಸ್ವತಂತ್ರವಾಗಿ ಸರ್ಕಾರ ಸ್ಪರ್ಧೆ ಮಾಡಿ ರಚಿಸುವಂತ ಒಂದು ಶಕ್ತಿ ನೆಲೆಗಟ್ಟು ಇನ್ನೂ ಸಿಕ್ಕಿಲ್ಲ. ಹಂಗಂತೇಳಿ ಕಾಂಗ್ರೆಸ್ ತುಂಬಾ ಒಳ್ಳೆ ಪಕ್ಷ, ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಅದು ಸಂವಿಧಾನದ ಆಶಯಗಳನ್ನ ಗಟ್ಟಿಗೊಳಿಸಬೇಕು. ಆದ್ರೆ ಬಿಜೆಪಿ ಪಕ್ಷದ ಬಗ್ಗೆ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಗಳ ಬಗ್ಗೆ ನಮ್ಗೆ ಯಾಕೆ ಬಹಳ ಬೇಸರ ಅಂದ್ರೆ, ಅವರು ಹೊರಟಿರೋದೇ ಸಂವಿಧಾನದ ಆಶಯಗಳನ್ನ ಡ್ಯಾಮೇಜ್ ಮಾಡೋದಿಕ್ಕೆ. ಹೀಗಿದ್ದಾಗ ಹೇಗೆ ಇಂಥ ಸರ್ಕಾರಗಳನ್ನ, ಇಂಥ ಪಕ್ಷಗಳನ್ನ ಬೆಂಬಲಿಸಕ್ಕೆ ಸಾಧ್ಯ ಆಗತ್ತೆ? ಈಗ ನೋಡಿ, ಬಿಜೆಪಿ ಕರ್ನಾಟಕದಲ್ಲಿ ಯಾಕೆ ಸಂಪೂರ್ಣವಾಗಿ ಒಂದು ನೆಲೆ ನಿಂತು ಸ್ವತಂತ್ರ ಸರ್ಕಾರ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ, ಕರ್ನಾಟಕದ ಮನಸ್ಥಿತಿ ಇನ್ನೂ ಬಿಜೆಪಿಯನ್ನು ಒಪ್ಕೊಂಡಿಲ್ಲ. ಯಾಕಂದ್ರೆ ಬಿಜೆಪಿಯ ಧೋರಣೆಗಳು, ಅವರು ಹಿಂದೂಯಿಸಮು, ಅವರು ರಾಮ ಮಂದಿರ, ಆಮೇಲೆ ಧರ್ಮ, ಅವರು ಇದೇ ವಿಚಾರಗಳು. ಆದ್ರೆ ಕರ್ನಾಟಕದ ಜನರ ಮನಸ್ಥಿತಿಯೇ ಬೇರೆ. ಕರ್ನಾಟಕದ ಜನರು ಯಾವ ತರಹದ ಯೋಚನೆ ಮಾಡ್ತಾರಂತ ಇದುವರೆಗೂ ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಅವ್ರು ಯಾವ ಸಂದರ್ಭದಲ್ಲಿ ಯಾವ ತೀರ್ಪನ್ನ ಕೊಡ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ಗ್ರಹಿಸಕ್ಕೆ ಯಾವ ರಾಜಕೀಯ ವಿಶ್ಲೇಷಕರಿಗೂ ಸಾಧ್ಯ ಆಗ್ತಾ ಇಲ್ಲ. ಆ ಮಟ್ಟದ ಚಿಂತನೆಯನ್ನು ಕರ್ನಾಟಕದ ಜನ ಮಾಡ್ತಾರೆ. ಇಲ್ಲಿ ಬಿಜೆಪಿ ಮಾಡುವ ಈ ತಂತ್ರಗಾರಿಕೆ, ಹಿಂದೂಯಿಸಮ್ಮು, ಧರ್ಮ, ರಾಮ ಮಂದಿರ, ಮತ್ತೆ ಈ ತರದ್ದು ಕೇಸರೀಕರಣ ವಿಚಾರಗಳು ಇಲ್ಲಿ ನಡೆಯದೇ ಇಲ್ಲ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಇನ್ನೂ ತನ್ನ ಪ್ರಾಬಲ್ಯವನ್ನ ಗಳಿಸ್ಕೊಳಕ್ ಸಾಧ್ಯನೇ ಆಗಿಲ್ಲ, ಇನ್ನು ಹೆಜ್ಜೆ ಇಡೋದಕ್ಕೆ ಆಗಿಲ್ಲ. ಇನ್ನು ಮುಸ್ಲಿಮರ ಓಟುಗಳನ್ನ ಗಳಿಸ್ಕೊಳ್ಬೇಕು ಅಂದ್ರೆ ಬಿಜೆಪಿಗೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ನಮಗೆ ಬೇಡವೇ ಬೇಡ ಅಂತ ಹೇಳ್ತಾರೆ. ಮುಸ್ಲಿಮರು ಕೂಡ ಬಿಜೆಪಿಗೆ ಓಟ್ ಹಾಕಲ್ಲ. ಹೀಗಿರುವಾಗ ಏನ್ ಮಾಡ್ಬೇಕು ಬಿಜೆಪಿ? ಏನ್ ಮಾಡ್ಬೇಕು ಅಂದ್ರೆ ಬಿಜೆಪಿ JDS ಅನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಬಿಜೆಪಿಯ ಮೂಲಕ ಯಾವ ಭಾಗದಲ್ಲಿ ಬಿಜೆಪಿ ತುಂಬಾ ಒಂದ್ ರೀತಿ ದುರ್ಬಲ ಆಗಿದೆ ಅಲ್ಲಿ ತನ್ನ ಹೆಜ್ಜೆಯನ್ನ ಇಡಬೇಕು. ಹಳೆ ಮೈಸೂರು ಭಾಗದಲ್ಲಿ ನಾವು ಗಟ್ಟಿ ಆಗ್ಬೇಕು ಅನ್ನೋದೇ ಬಿಜೆಪಿಯ ಮೊದಲ ಆದ್ಯತೆ, ಮೊದಲ ತಂತ್ರ. ಈ ಮಂಡ್ಯ, ರಾಮನಗರ ಆ ಭಾಗಗಳಲ್ಲಿ
ಈ ಕೋಮು ಗಲಭೆಗಳು ಅನ್ನೋದು ಯಾವತ್ತೂ ಇರ್ತಾ ಇರಲಿಲ್ಲ. ಆದ್ರೆ ಬಿಜೆಪಿ ಜೊತೆ ಯಾವಾಗ ಜೆಡಿಎಸ್ ಮೈತ್ರಿ ಮಾಡ್ಕೊಳ್ತು, ಬಿಜೆಪಿ ಆ ಭಾಗಗಳಲ್ಲೆಲ್ಲ ನೋಡಿ ಎಷ್ಟೊಂದು ಗಲಭೆಗಳು ಶುರುವಾದವು, ಎಷ್ಟೊಂದು. ಅದಕ್ಕೆ ನೀವು ಕೂಡ ಕೈ ಜೋಡಿಸ್ಬಿಟ್ರಿ. ಬಿಜೆಪಿಯ ಈ ಕೋಮು ವಿಚಾರಗಳಿಗೆ ಜೆಡಿಎಸ್ ಕೂಡ ಇಂಬು ಕೊಟ್ಬಿಡ್ತು. ಇದರಿಂದ ಬಿಜೆಪಿ ಜೆಡಿಎಸ್ ಅನ್ನ ಬಳಸಿಕೊಂಡು ಕೆಲ ಭಾಗಗಳಲ್ಲಿ ತನ್ನ ನೆಲೆಗಟ್ಟನ್ನ, ತನ್ನ ಅಸ್ತಿತ್ವವನ್ನ ಹೆಚ್ಚಿಸಿಕೊಳ್ಳುತ್ತೆ ಹೊರತು ಜೆಡಿಎಸ್ ಯಾವ ಉಪಯೋಗವೂ ಇಲ್ಲ. ಅದು ನಿಮಗೂ ಗೊತ್ತಿದೆ. ಆದ್ರೆ ಪವರ್ ಇಲ್ಲ ಅಂದ್ರೆ ಮತ್ತೆ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದ ಜೊತೆ ನೀವು ನಿಂತ್ಕೊಳ್ಳಿಲ್ಲ ಅಂದ್ರೆ, ಅಥವಾ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಹೇಳ್ದಂಗೆ ನೀವು ಕೇಳಲಿಲ್ಲ ಅಂದ್ರೆ, ನೀವು ಸ್ವತಂತ್ರವಾಗಿ ಕಾಂಗ್ರೆಸ್ ಅನ್ನು ಎದುರಿಸೋದಕ್ಕೆ ನಿಮ್ ಕೈಲಿ ಆಗೋದಿಲ್ಲ. ಅಂದ್ರೆ ಮೀನ್ಸ್ ನಿಮ್ಗೊಂದು ಪವರ್ ಬೇಕು, ನಿಮಗೂ ಸ್ವಲ್ಪ ಈ ರಾಜಕೀಯ ಹಿತಾಸಕ್ತಿ ಹೆಚ್ಚು, ಅಂದ್ರೆ ರಾಜಕೀಯ ಅಧಿಕಾರದ ಆಕಾಂಕ್ಷೆ. ನೀವು ಈಗ ನಿಮ್ಮ ತಂದೆಯವರು ರಾಜ್ಯಸಭಾ ಮೆಂಬರ್ ಆದ್ರು, ನೀವು ಕೇಂದ್ರದ ಮಂತ್ರಿ ಆದ್ರೆ, ನಿಮ್ಮ ಅಪಾಪಿ ಬರೀ ಅದರದ ಕಡೆನೆ ನಿಮ್ಗೆ ಅಷ್ಟು ಸಿಕ್ಕರೆ ಸಾಕು. ಆದ್ರೆ ಬಿಜೆಪಿ ಯೋಚನೆ ಏನ್ ಗೊತ್ತಾ, ನಿಮ್ಮನ್ನು ಬಳಸ್ಕೊಂಡು ಇಲ್ಲಿ ಗಟ್ಟಿ ಉರ್ಬೇಕು ಅಂತ. ಈ ದೀಪ ಇರತ್ತೆ, ದೀಪ ಉರಿತಾ ಇರತ್ತೆ. ಆದ್ರೆ ದೀಪದ ಹುಳು ತಾನು ಸುಟ್ಟೋಗ್ತೀನಿ ಅಂತ ಗೊತ್ತಿದ್ರೂ ಕೂಡ ಪದೇ ಪದೇ ದೀಪದ ಹತ್ರ ಹೋಗುತ್ತೆ. ಅದು ಅಂಥದ್ದೊಂದು ಸೆಳೆತ ದೀಪಕ್ಕಿರುತ್ತೆ. ಈ ಬಿಜೆಪಿಯ ಕೋಮುತನದ ದೀಪ ತುಂಬಾ ಪ್ರಜ್ವಲಿಸ್ತಾ ಇದೆ. ಆದ್ರೆ ನೀವು ಸೆಕ್ಯುಲರ್ ಅಂತ ಹೇಳಿ ಹೇಳ್ಕೊಳ್ತಾ ನೀವು ರಾಜಕೀಯ ಆಕಾಂಕ್ಷೆಗೋಸ್ಕರ ಪದೇ ನೀವು ಸುಡ್ತೀರಿ, ನಿಮ್ಮ ಅಸ್ತಿತ್ವ ಹೋಗುತ್ತೆ, ನೀವು ಕಳೆದೋಗ್ತೀರಿ ಅಂತೇಳಿ ನಿಮಗೆ ಗೊತ್ತಿದ್ರು ನೀವು ಅಲ್ಲೇ ಹೋಗ್ತಿದ್ದೀರಿ. ನೀವು ಗೊತ್ತಿದ್ದು ಹೋಗಿ ಕೊನೆಗೆ ಅಲ್ಲಿ ನಂದು ಹೋಗ್ತೀರಿ. ಇದು ಬಹುಶಃ ಇದು ನಿಮಗೆ ಗೊತ್ತಿದ್ರು ಕೂಡ ನಿಮ್ಗೊಂದು ರೀತಿ ಅಸಹಾಯಕ ಸ್ಥಿತಿ ಆಗಿದೆ. ಅದಕ್ಕೆ ಕಾರಣನೇ ಜೆಡಿಎಸ್. ಯಾಕೆಂದ್ರೆ ನೀವು ಪ್ರಾದೇಶಿಕ ಅಸ್ಮಿತೆಗಳನ್ನ, ಕನ್ನಡಿಗರ ಅಸ್ಮಿತೆಯನ್ನು ಗಟ್ಟಿಯಾಗಿ ಇಟ್ಕೊಂಡು ಕರ್ನಾಟಕದಲ್ಲಿ ನೆಲೆ ಊರಿದ್ರೆ ನೀವು ಸ್ಟ್ರಾಂಗ್ ಆಗ್ತಾ ಇದ್ರಿ. ನಿಮಗೆ ತಾತ್ಕಾಲಿಕವಾದ ಅವಕಾಶಗಳು ಬೇಕು, ನೋಡೋಣ. ಸೊ BK ಹರಿಪ್ರಸಾದ್ ಹೇಳಿರುವ ಮಾತು ಕೇವಲ ರಾಜಕೀಯ ಹೇಳಿಕೆ ಅಂತ ನನಗಾದು ಅನ್ಸಲ್ಲ, ಅದು ಸತ್ಯ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ ಪಕ್ಷಗಳು ಎಲ್ಲವೂ ಕೂಡ ಉಳ್ಕೊಂಡಿಲ್ಲ. ನೀವು ಯಾವಾಗ JDS ಯಾವ ಥರದ ತಂತ್ರಗಾರಿಕೆ ಮಾಡ್ತು ನನಗಂತೂ ಗೊತ್ತಿಲ್ಲ. ಆದರೆ ಬಿಜೆಪಿ JDSನ ಬಳಸ್ಕೊಂಡು ಕರ್ನಾಟಕದಲ್ಲಿ ಗಟ್ಟಿಯಾಗಿ ನೆಲೆ ಇರೋ ಪ್ರಯತ್ನವನ್ನಂತೂ ಮಾಡ್ತಾ ಇದೆ. ಇದು ಎಲ್ಲೆಲ್ಲಿ ಕೊಂಡೊಯ್ತೆ ನೋಡೋಣ. ಮುಂದಿನ ರಾಜಕೀಯ ಆಯಾಮಗಳು ಯಾವ್ಯಾವ ರೂಪವನ್ನು ಚುನಾವಣೆ ಹೊತ್ತಿಗೆ ಪಡೆದುಕೊಳ್ಬೋದು ಅಂತ ಹೇಳಿ ನನಗೂ ಕುತೂಹಲ ಇದೆ. ನಮಸ್ಕಾರ.